ಅಂಗಳಕ್ಕೆ ಖಾತೆ ಶುರುವಾಗಿದೆ. ನಾಳೆ ಸಿಎಂ ಡಿಕೆಶಿ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ಯಾವ ಮಂತ್ರಿಗೆ ಯಾವ ಖಾತೆ, ಮಂತ್ರಿಗಳಲ್ಲಿ ಟೆನ್ಷನ್ ಮುಂದುವರಿತಾ ಇದೆ. ಅಂಗಳಕ್ಕೆ ಇದೀಗ ಖಾತೆ ಹೋಗಿರುವಂತದ್ದು. ನಾಳೆ ಸಿಎಂ ಡಿಕೆಶಿ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ಯಾವ ಮಂತ್ರಿಗೆ ಯಾವ ಖಾತೆ, ಮಂತ್ರಿಗಳಲ್ಲಿ ಮುಂದುವರಿತಾ ಇದೆ ಟೆನ್ಷನ್. ಪ್ರಭಾವಿ ಖಾತೆಗಳಿಗೆ ಮಂತ್ರಿಗಳ ಭಾರೀ ಲಾಬಿ ನಡೀತಾ ಇದೆ. ಹೈಕಮಾಂಡ್ ಜೊತೆ ಚರ್ಚೆ ನಡೆಸಲಿದ್ದಾರೆ ಸಿಎಂ. ಅಂಗಳಕ್ಕೆ ಖಾತೆ ನಾಳೆ ಸಿಎಂ ಡಿಕೆಶಿ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ಹಾಗಾಗಿ ಯಾವ ಮಂತ್ರಿಗೆ ಯಾವ ಖಾತೆ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ಮಂತ್ರಿಗಳಲ್ಲೂ ಕೂಡ ಮುಂದುವರಿತಾ ಇದೆ ಟೆನ್ಷನ್. ಹಾಗಾಗಿ ಒಂದ್ ರೀತಿಯಾಗಿ ಯಾರಿಗೆ ಪ್ರಭಾವಿ ಖಾತೆಗಳು ಯಾರ ಪಾಲಾಗುತ್ತೆ, ಯಾವ ಮಂತ್ರಿಗೆ ಯಾವ ಖಾತೆ ಅಂತ ಕೂಡ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ಒಂದ್ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ಈ ವಿಚಾರದಲ್ಲಿ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಹಾಗಾಗಿ ಈ ವಿಚಾರ ಈಗ ಹೈಕಮಾಂಡ್ ಅಂಗಳ ಕೂಡ ತಳ್ತಾ ಇರುವಂತದ್ದು. ನಾಳೆ ಡಿಕೆಶಿ ಅವರು ದೆಹಲಿ ಪ್ರಯಾಣ ಬೆಳೆಸಲಿದ್ದಾರೆ. ಹಾಗಾದ್ರೆ ಸಿಎಂ ಆಪ್ತ ಮಂತ್ರಿಗಿರಿ ಕೈ ಜಾರುತ್ತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಬಾಲಕೃಷ್ಣ ನಾಗೇಂದ್ರ ರಾಜೀನಾಮೆ ಕೊಡ್ತಾರಾ? ಹಿರಿಯ ನಾಯಕರ ಸಮಾಧಾನಕ್ಕೆ ಡಿಕೆ ಸರ್ಕಸ್. ಕೈ ಮುಂದೆ ಗಂಭೀರ ಚರ್ಚೆ ನಡೆಸಲಿರುವ ಸಿಎಂ. ಕೃಷ್ಣಪ್ಪ ದೇಶಪಾಂಡೆಗೆ ಮಂತ್ರಿಗಿರಿ ಫಿಕ್ಸ್ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಹಾಗೆ ಒಂದ್ ರೀತಿಯಾಗಿ ಬಾಲಕೃಷ್ಣ ನಾಗೇಂದ್ರ ರಾಜೀನಾಮೆ ಕೊಡ್ತಾರಾ? ಹಿರಿಯ ಶಾಸಕರ ಸಮಾಧಾನಕ್ಕೆ ಡಿಕೆಯಲ್ಲಿ ಸರ್ಕಸ್ ಮಾಡ್ತಾ ಇರುವಂಥದ್ದು. ಸಹಾಯ ಅಂಗಳಕ್ಕೆ ಇದೀಗ ಖಾತೆ ಶುರುವಾಗಿರುವಂತದ್ದು. ನಾಳೆ ಸಿಎಂ ಡಿಕೆಶಿ ದೆಹಲಿ ಯಾತ್ರೆ ಕೈಗೊಂಡಿದ್ದಾರೆ. ಯಾವ ಮಂತ್ರಿಗೆ ಯಾವ ಖಾತೆ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಮಂತ್ರಿಗಳಲ್ಲೂ ಕೂಡ ಈಗ ಟೆನ್ಷನ್ ಮುಂದುವರಿತಾ ಇರುವಂತದ್ದು. ಪ್ರಭಾವಿ ಖಾತೆಗಳಿಗೆ ಮಂತ್ರಿಗಳು ಕೂಡ ಇದೀಗ ಭಾರೀ ಲಾಬಿ ನಡೆಸ್ತಾ ಇದ್ದಾರೆ. ಹಾಗೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಸಲಿದ್ದಾರೆ ಸಿಎಂ. ರಾಜ್ಯ ಸಚಿವ ಸಂಪುಟದಲ್ಲಿ ಬದಲಾವಣೆ ಫಿಕ್ಸ್. ಹಾಗಾದ್ರೆ ಶಾಸಕ ಲೇಔಟ್ ಕೃಷ್ಣಪ್ಪಗೆ ಸಿಗುತ್ತಾ ಮಂತ್ರಿಗಿರಿ? ಸುಳಿವು ನೀಡಿದ್ರ ಸಿಎಂ ಡಿಕೆ ಶಿವಕುಮಾರ್. ಮತ್ತೆ ಸಚಿವ ಸಂಪುಟದಲ್ಲಿ ಬದಲಾವಣೆ ಆಗುತ್ತಾ? ಶಾಸಕ ಲೇಔಟ್ ಕೃಷ್ಣಪ್ಪಗೆ ಸಿಗುತ್ತಾ ಮಂತ್ರಿಗಿರಿ? ಸುಳಿವು ನೀಡಿದ್ರ ಇಲ್ಲಿ ಸಿಎಂ ಡಿಕೆಶಿ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಕೃಷ್ಣಪ್ಪ ಅವರು ಸೀನಿಯರ್ ಶಾಸಕರು, ಸಚಿವ ಸ್ಥಾನ ಕೇಳ್ತಾರೆ, ಅದರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿರುವಂತಹದ್ದು. ಸುಳಿವು ಕೊಟ್ರ ಸಿಎಂ ಡಿಕೆ ಶಿವಕುಮಾರ್ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ರಾಜ್ಯ ಸಚಿವ ಸಂಪುಟದಲ್ಲಿ ಹಾಗಾದ್ರೆ ಬದಲಾವಣೆ ಫಿಕ್ಸ್ ಅಂತ ಪ್ರಶ್ನೆಗಳು ಮೂಡ್ತಾ ಇರುವಂತಹದ್ದು. ಎಲ್ಲರೂ ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿದ್ದೀರಿ. ಹಲೋ ಸರ್, ಅಭಿಷೇಕ್ ಅಜೆಂಡಾ ಒಂದೇ ಆಗುತ್ತೆ. ನೆಕ್ಸ್ಟ್ 2025ಗೆ ಪಕ್ಷ ಅಧಿಕಾರಕ್ಕೆ ತರಬೇಕು ಅಂದ್ರೆ ಎಲ್ಲರೂ ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿದ್ದೀರಿ. ಅಧಿವೇಶನಕ್ಕೆ ತಯಾರಿ ನಡೆಸ್ಕೋಬೇಕಾದ್ರೆ ಸಚಿವರು ಇಲಾಖಾವಾರು ಹಲೋ ಸರ್, ಅಭಿಷೇಕ್ ಸಿಎಂ ಆಪ್ತ ಮಂತ್ರಿಗಿರಿ ಕೈ ಜಾರುತ್ತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಕುರ್ಚಿ ತ್ಯಾಗ ಮಾಡ್ತಾರಾ ಡಿಕೆಶಿ ಅತ್ಯಾಪ್ತ? ಸಿಎಂ ಆಪ್ತ ಮಂತ್ರಿಗಿರಿ ಕೈ ತಪ್ಪುತ್ತಾ? ಕುರ್ಚಿ ತ್ಯಾಗ ಮಾಡ್ತಾರಾ ಡಿಕೆಶಿ ಅತ್ಯಾಪ್ತ? ಒಬ್ಬರನ್ನು ಸಮಾಧಾನ ಮಾಡಲು ತ್ಯಾಗಸ್ತ್ರ ಮಾಡ್ತಾರಾ ಅಂತ ಲೇಔಟ್ ಕೃಷ್ಣಪ್ಪಗೆ ಸಿಗುತ್ತಾ ಮಂತ್ರಿಗಿರಿ? ಹಾಗಾದ್ರೆ ವಿಜಯನಗರ ಶಾಸಕರಿಗೆ ಕುರ್ಚಿ ಬಿಡ್ತಾರಾ? ಎಚ್.ಸಿ. ಬಾಲಕೃಷ್ಣ ಭಾರೀ ಸಂಚಲನ ಸೃಷ್ಟಿಸ್ತಾ ಇದೆ ಈ ಬೆಳವಣಿಗೆಗಳು.
ಅತೃಪ್ತರನ್ನು ಸಮಾಧಾನ ಪಡಿಸಲು ರಾಜಿ ಸೂತ್ರ ಕೂಡ ಇಲ್ಲಿ ಮುಂದುವರಿತಾ ಇರುವಂತದ್ದು. ಸದ್ಯ ಇದೀಗ ಮತ್ತೆ ರಾಜ್ಯ ಸಚಿವ ಸಂಪುಟದಲ್ಲಿ ಬದಲಾವಣೆ ಆಗುತ್ತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಎಂ ಕೃಷ್ಣಪ್ಪ ಅವರಿಗೆ ಮಂತ್ರಿಗಿರಿ ಸಿಗುತ್ತಾ? ಸಿಎಂ ಆಪ್ತ ಎಸ್.ಸಿ. ಬಾಲಕೃಷ್ಣ ಇಲ್ಲಿ ಮಂತ್ರಿಗಿರಿ ತ್ಯಾಗ ಮಾಡ್ತಾರಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತದ್ದು. ಇನ್ನು ಈ ಬಗ್ಗೆ ಸಚಿವ ಮಾಗಡಿ ಬಾಲಕೃಷ್ಣ ಹಾಗೆ ಲೇವೋಟು ಕೃಷ್ಣಪ್ಪ ಅವರೊಂದಿಗೆ ನಮ್ಮ ಪ್ರತಿನಿಧಿ ಮಾರುತಿ ನಾಯಕ ನಡೆಸಿರುವ ಎಕ್ಸ್ಕ್ಲೂಸಿವ್ ಮಾತುಕತೆ ಇಲ್ಲಿದೆ. ಸಿಎಂ ಇಂದ ಸುರ್ಜೇವಾಲಿಂದ ಕೂಡ ಮನವೊಲಿಸುವ ಪ್ರಯತ್ನ ಆಗ್ತಾ ಇರೋದು. ಪ್ರಮುಖವಾಗಿ ಬೆಂಗಳೂರಿನ ಹಿರಿಯ ಶಾಸಕರಾದಂತಹ ಎಂ ಕೃಷ್ಣಪ್ಪ ಅವರು ಕೂಡ ಸಾಕಷ್ಟು ಅಸಮಾಧಾನಗೊಂಡಿರೋದು. ನೇರವಾಗಿ ಸಿಎಂ ಮತ್ತು ಸುರ್ಜೇವಾಲ ಅವರು ಬಂದರೂ ಕೂಡ ಒಂದಷ್ಟು ಅಸಮಾಧಾನ ಮುಂದುವರೆದಿದೆ ಎಂಬುದು ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಎಂ ಕೃಷ್ಣಪ್ಪ ನಮ್ಮ ಜೊತೆ ಇರುವಂಥದ್ದು. ಸರ್, ನಿಮ್ಮ ಮನೆಗೆ ಸಿಎಂ ಅವರು ಬಂದಿದ್ರು, ಸುರ್ಜೇವಾಲ ಬಂದಿದ್ರು, BK ಹರಿಪ್ರಸಾದ್ ಅವರು ಬಂದಿದ್ರು, ಎಲ್ಲರೂ ಬಂದಿದ್ರು. ಏನೆಲ್ಲ ಚರ್ಚೆ ಆಯಿತು ಸರ್? ಇಲ್ಲ, ಏನು ಚರ್ಚೆ ಆಯಿತು? ನಾನು ಮೊನ್ನೆನೇ ಹೇಳಿದ್ದೀನಿ, ಎಲ್ಲ ಮಿಸ್ಟೇಕ್ ಆಗಿದೆ ಅಂತ ಹೇಳಿದರು. ಮಿಸ್ಟೇಕ್ ಆಗಿದ್ರೆ ಸರ್ ಮಾಡಿ ಅಂತ ಹೇಳಿದ್ದೀನಿ ಅಷ್ಟೇ. ಸರ್, ಸಚಿವ ಸ್ಥಾನ ತಮ್ಗೆ ತಪ್ಪೋದಕ್ಕೆ ಏನು ಕಾರಣ? ಯಾಕೆಂದ್ರೆ ಈಗ ನೀವು ಎಲ್ಲದರಲ್ಲೂ ಸಮರ್ಥರಿದ್ದೀರಾ, ನಿಮ್ಗೆ ಯಾಕೆ ಸಿಕ್ಕಿಲ್ಲ ಅನ್ನೋ ಪ್ರಶ್ನೆ. ಇಲ್ಲ, ನನಗೂ ಅದೇನೇ, ನನಗೆ ಎಲ್ಲ ಎಲ್ಲರಿಗೂ ಅದೇ ಆಗಿರೋದು, ಮನಸ್ಸಿಗೆ ನೋವಾಗಿರೋದು. ಯಾಕೆ ಅಂದರೆ ಸಚಿವ ಸ್ಥಾನ ತಪ್ಪೋಕ್ಕೆ ನಾವೇನು ತಪ್ಪು ಮಾಡಿದ್ದೀವಿ? ಈಗ ಆಗಿದಾರಲ್ಲ ಮಂತ್ರಿಗಳು, ಅವರೆಲ್ಲರಿಗಿನ್ನ ಯಾವುದಾದ್ರಲ್ಲಾದರೂ ಕಡಿಮೆ ಇದ್ದೀವಾ? ಅಥವಾ ಏನಾದರೂ ಭ್ರಷ್ಟಾಚಾರ ಮಾಡಿದ್ದೀವಾ? ಏನು ಅನ್ಯಾಯ ಮಾಡಿದ್ದೀವಿ? ನಾನು 4-5 ಸರ್ತಿ ಶಾಸಕ. ಅಷ್ಟಕ್ಕೆ ಅವ್ರು ಕೇಳಿಕೊಂಡ್ರು ನಮ್ಮ ಎಂ ಕೃಷ್ಣ ಅವರು ಅಂತ. ಲಾಸ್ಟ್ ಡೇ ನಾನು ಬೆಂಗಳೂರು ಸೌತ್ ಪಾರ್ಲಿಮೆಂಟ್ ನಿಂತ್ಕೊಂಡು ಕಡಿಮೆ ಅಂತರದಲ್ಲಿ ಸೋತಿದ್ದೆ, ಗೊತ್ತಾಯ್ತಿನಪ್ಪ. ಪಕ್ಷಕ್ಕೋಸ್ಕರ, ಪಕ್ಷ ಹೇಳ್ತು ಅಂತ ಮಾಡಿದ್ದು. ಜೊತೆಯಲ್ಲಿ ಪ್ರಿಯಕೃಷ್ಣ ನಿಮಗೆಲ್ಲ ಗೊತ್ತು, 25 ವರ್ಷಕ್ಕೆ 20 ಸೀಟ್ ಸೋತಿದ್ದಂಥ ಕಾಂಗ್ರೆಸ್ಗೆ ಈ ಒಂದೇ ಒಂದು ಸೀಟ್ ಗೆಲ್ಲಿಸಿದ್ದು ಯಾರೋ? ಪ್ರಿಯಕೃಷ್ಣ. ಕಾಂಗ್ರೆಸ್ಗೆ ಬೂಸ್ಟಪ್ ಆಯಿತು ನೆಕ್ಸ್ಟ್ ಇದಕ್ಕೆ. ಅಷ್ಟೆಲ್ಲ ನಾವು ಪ್ರಿಯಕೃಷ್ಣ ಅಷ್ಟು ಸೀನಿಯರ್ ಆಗಿ ಯಾವುದೋ ಕ್ಷೇತ್ರದಲ್ಲಿ ಹೋಗಿ ನಿಂತ್ಕೊಂಡು ಗೆದ್ದು ಬಂದು ತೋರಿಸಿದೆ. ಇಷ್ಟೆಲ್ಲ ನಾವು ಮೆರಿಟ್ ಇದ್ದು, ಇಷ್ಟೆಲ್ಲ ನಾವು ನಮ್ಮ ಸ್ವಂತ ಇದರಿಂದ, ಶಕ್ತಿಯಿಂದ, ಸಾಮರ್ಥ್ಯದಿಂದ ನಾವೆಲ್ಲ ನಮ್ಮ ಸ್ವಂತ ಶಕ್ತಿ ಅಂದರೆ ನಾವು ಯಾವುದೇ ಯಾರ ಹತ್ರನೂ ದುಡ್ಡು ಗಿಡ್ಡು ತಗೊಂಡವರಲ್ಲ. ಭ್ರಷ್ಟಾಚಾರ ರಹಿತವಾಗಿ ನಾವು ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ತಂದುಕೊಟ್ಟಿದ್ದೀವಿ. ಕಾಂಗ್ರೆಸ್ ಪಕ್ಷನೂ ನಮ್ಮನ್ನು ಗುರುತಿಸ್ತಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ, ಗೊತ್ತಾಯ್ತಾ? ಇದು ಕೊನೆಗೆ ಯುವಕರಿಗೆ ಅಂತ ರಾಹುಲ್ ಗಾಂಧಿಯವರು ಎಲ್ಲ ಹೇಳ್ತಾವ್ರೆ, ಯುವಕರಿಗೆ ಕೊಡಬೇಕು ಮುಂದೆ ಅಂತ. ರಾಹುಲ್ ಗಾಂಧಿಯವ್ರಿಗೆ ಯಾರು ಮಿಸ್ಗೈಡ್ ಮಾಡಿದ್ದಾರೆ ಅದು ಗೊತ್ತಾಗಬೇಕು. ಪ್ರಿಯಕೃಷ್ಣ ಯುವಕನ ಇಲ್ಲ ಇಲ್ವಾ? ಸೀನಿಯರ್ ಮೋಸ್ಟ್ ಯುವಕನ ಇಲ್ವಾ? ಇವರೆಲ್ಲರಿಗಿನ ಯುವಕನ ಇಲ್ವಾ? ಯಾರ್ಯಾರು ಯುವಕರಾಗಿದ್ದಾರೆ ಗೊತ್ತಾಯ್ತೇನಪ್ಪ, ಅವರೆಲ್ಲರಿಗಿನ ಯುವಕ ಪ್ರಿಯಕೃಷ್ಣನ ಇಲ್ವಾ? ಅದನ್ನು ನಾವು ರಾಹುಲ್ ಗಾಂಧಿಯವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಅವ್ರಿಗೆ ಇವರೆಲ್ಲ ಸರಿಯಾಗಿ ತಿಳುವಳಿಕೆ ಕೊಟ್ಟಿಲ್ಲ ಅಂತ ಕಾಣ್ತದೆ, ಅದಕ್ಕೆ ಈ ರೀತಿ ಆಗಿದೆ ಅಷ್ಟೇ. ಸರ್, ಈಗ ಸಿಎಂ ಅವರು ಬಂದಿದ್ರು, ಭರವಸೆ ನಿಮಗೆ ಸಿಕ್ಕಿದೆಯಾ? ಮುಂದೆ ಅಂದರೆ ಇನ್ನೇನು 2-3 ದಿನದಲ್ಲಿ ಒಂದಷ್ಟು ಬದಲಾವಣೆ ಅನ್ನೋದು ಕಾಂಗ್ರೆಸ್ನಲ್ಲಿದೆ. ಅಂದರೆ ಈಗೆಲ್ಲ ಸಚಿವರಾಗಿರೋರನ್ನ ಕೈ ಬಿಟ್ಟು ನಿಮಗೆ ಮತ್ತು ಇನ್ನೊಂದು ಒಂದಷ್ಟು ಜನಕ್ಕೆ ಅವಕಾಶ ಸಿಗುತ್ತೆ ಅಂತ ಇದೆ. ನಿಮ್ಗೆ ಆ ರೀತಿ ಭರವಸೆ ಏನಾದರೂ ಕೊಟ್ರಾ ಸಿಎಂ ಅವರು ಮತ್ತು ಸುರ್ಜೇವಾಲ? ನಾನು ಹೇಳಿದ್ನಲ್ಲ, ತಪ್ಪಾಗಿದೆ ಅಂತ ಹೇಳಿದರೆ ಸರ್ ಮಾಡಿ ಅಂತ ಹೇಳಿದ್ದೀನಿ ಅಷ್ಟೇ. ಸರ್, ಅದೇ ರೀತಿ ಪ್ರಿಯಕೃಷ್ಣ ಅವರು ಇವತ್ತು ದೆಹಲಿಗೆ ಹೋಗಿದ್ದಾರೆ. ಅಲ್ಲಿಂದ ಏನು ರಾಹುಲ್ ಗಾಂಧಿ ಅವರು ಏನು ಕರೆಸಿದ್ರ? ನೋಡಿ, ಇನ್ನೂ ಏನು ವಿಷಯ ಗೊತ್ತಿಲ್ಲ, ಇನ್ನೂ ಗೊತ್ತಾಗಿಲ್ಲ. ಸರ್, ಅದೇ ರೀತಿ ಈಗ ಮುಂದಿನ ನಡೆ ನಿಮ್ದು ಏನಾಗಿರುತ್ತೆ? ಯಾಕಂದ್ರೆ ಈಗ ಇನ್ನು ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಮುಂದಿನ ನಡೆ ಏನಾಗಿರಬಹುದು ನೋಡೋಣ, ವೆಯ್ಟ್ ಮಾಡೋಣ. ಅಲ್ಲ ಸರ್, ನಿಗಮ ಮಂಡಳಿ ಕೊಡ್ತೀವಿ ಅಂತ ಒಂದಷ್ಟು ಭರವಸೆ ಕೊಟ್ಟರು. ನಿಮ್ಗೆಲ್ಲ ಪ್ರಿಯಕೃಷ್ಣ ಅವ್ರಿಗೆ ನಿಗಮ ಮಂಡಳಿ ಕೊಡ್ತಾರೆ ಅನ್ನೋ ಚರ್ಚೆ ಇತ್ತು. ಅದ್ರ ಬಗ್ಗೆ ಏನಾದರೂ ಸಿಎಂ ಅವ್ರ ಮಾತು? ನಾನು ಹೇಳಿದ್ ಕೇಳಪ್ಪ, ಅಷ್ಟು ಧೈರ್ಯ ನಮ್ಮ ಹತ್ರ ಯಾರಿಗೂ ಇಲ್ಲ. ನಿಗಮ ಮಂಡಳಿಗೆ ಆಗಿ ಅಂತ ಹೇಳುವಷ್ಟು ಧೈರ್ಯ ಯಾರಿಗೂ ಇಲ್ಲ, ಅರ್ಥ ಆಯ್ತಾ? ಓಕೆ, ಅಷ್ಟು ಕೇಳೋಷ್ಟು ಧೈರ್ಯ ಯಾರಿಗೂ ಇಲ್ಲ. ಅರ್ಥ ಆಯ್ತಮ್ಮ? ಸರ್, ಯುವಕರಿಗೆ ಮತ್ತೆ ಒಂದು ಆದ್ಯತೆ ಮೇಲೆ ಕೊಡಬೇಕು ಅನ್ನೋ ಚರ್ಚೆ ಇತ್ತು. ಈಗ ಪ್ರಿಯಕೃಷ್ಣ ಅವ್ರಿಗೆ ಒಂದು ಅವಕಾಶ ಕೊಡ್ಬೋದಾಗಿತ್ತು. ಯಾಕೆಂದ್ರೆ ಬೇರೆ ಪಕ್ಷದಿಂದ ಬಂದವರಿಗೆಲ್ಲ ಅವಕಾಶಗಳಲ್ಲಿ ಸ್ಪಷ್ಟವಾಗಿ ಸಿಗ್ತಿದೆ. ಬಟ್ ಇಷ್ಟು ವರ್ಷ ಕಾಂಗ್ರೆಸ್ನ ದುಡ್ದಂಥವ್ರಿಗೆ ಅವಕಾಶ ಸಿಗ್ತಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದನ್ನೇ ನೀವು ಹೇಳಬೇಕು, ಗೊತ್ತಾಯ್ತಾ? ಎಲ್ಲ ಪಕ್ಷದಿಂದ ಬಂದವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ನಾವು ಅವ್ರ ಬಗ್ಗೆ ಮಾತಾಡೋದಿಲ್ಲ. ಕೊಟ್ಟಿರೋರ ಬಗ್ಗೆ ಮಾತಾಡಬೇಕಷ್ಟೇ. ಯಾರು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಮಾತಾಡಬೇಕಷ್ಟೇ ಹೊರತು ತಗೊಂಡಿರೋರ ಬಗ್ಗೆ ನಮ್ಮದೇನು. ಏಕೆಂದರೆ ಅವರು ಕೊಟ್ಟಿದ್ದಾರೆ, ತಗೊಂಡಿದ್ದಾರೆ ಅಷ್ಟೇ, ಗೊತ್ತಾಯ್ತೇನಪ್ಪ? ನಾವು ಇದೇ ಪಕ್ಷದಲ್ಲೇ ಗೂಟ ಹೊಡ್ಕೊಂಡು ಕೂತ್ಕೊಂಡಿದ್ದೀವಲ್ಲ, ಅದೇ ತಪ್ಪಿರ್ಬೋದು. ಇಲ್ಲ ಭ್ರಷ್ಟಾಚಾರ ರಹಿತವಾಗಿದ್ದೀವಲ್ಲ, ಯಾರಿಗೂ ದುಡ್ಡು ಯಾರ ಹತ್ರನೂ ಕೈ ಹೊಡೆದೆ, ಅದು ತಪ್ಪಿರ್ಬೋದು, ಗೊತ್ತಾಯ್ತೇನಪ್ಪ? ಯಾರಿಗೂ ಚಮಚಗಿರಿ ಮಾಡಲ್ವಲ್ಲ, ಅದು ತಪ್ಪಿರ್ಬೋದು. ಇದು ಎಲ್ಲನೂ ಪಾಪ ಅವ್ರಿಗೆ ಮೇಲೆ ಕೂತಿರೋ ರಾಹುಲ್ ಗಾಂಧಿಯವ್ರಿಗೆ ಇವೆಲ್ಲ ಗೊತ್ತಾಗಲ್ಲ, ಗೊತ್ತಾಯ್ತೇನಪ್ಪ? ಇವರು ಸರಿಯಾಗಿ ತಿಳುವಳಿಕೆ ಕೊಟ್ಟು ಮಾಡಬೇಕಾಗಿತ್ತು. ಪಕ್ಷ ದೃಷ್ಟಿಯಿಂದ ಮಾಡಬೇಕಾಗಿತ್ತು, ಪಕ್ಷಕ್ಕೆ ದುಡ್ದವ್ರ ಪರವಾಗಿ ಮಾಡಬೇಕಾಗಿತ್ತು. ಅದನ್ನು ಮಾಡದಿದ್ರೆ ನಾವೇನು ಮಾಡೋದು? ಸರ್, ರಾಹುಲ್ ಗಾಂಧಿ ಅವರು ಮತ್ತೆ ಖರ್ಗೆ ಅವರು ನಿಮ್ಮ ಹತ್ರ ಏನು ಮಾತನಾಡೋದ್ರ?
ಸರ್ ಪ್ರಶ್ನೆ ಇದು ಫೈನಲ್ ನಿಮ್ದು ಈಗ ಕಾರ್ಯಕರ್ತರ ಜೊತೆ ಮೀಟಿಂಗ್ ಮಾಡ್ತೀರಾ ಎಲ್ಲವೂ ಆಗುತ್ತೆ ಕೊಡದೇ ಇದ್ರೆ ನಿರ್ಧಾರ ಏನಾಗುತ್ತೆ ಹೇಳ್ತೀನಿ ಹೇಳ್ತೀನಿ. ಇಷ್ಟು ಹಿರಿಯ ಶಾಸಕರಾದಂತಹ ಎಂ ಕೃಷ್ಣಪ್ಪ ಮತ್ತು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ KS ಮೂರ್ತಿ ನಾಯ್ಕ, ಫ್ರೀಡಂ ಟಿವಿ ಬೆಂಗಳೂರು.